Dear student, welcome to my new video here Yuvraj from EV Talk channel. Dear students, ಇವತ್ತು ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಫಿಗರ್ಸ್ ಆಫ್ ಸ್ಪೀಚ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಫಿಗರ್ಸ್ ಆಫ್ ಸ್ಪೀಚ್ ಮೇಕಿಂಗ್ ಲ್ಯಾಂಗ್ವೇಜ್ ಸ್ಪಾರ್ಕಲ್ ಅಂತ ಹೇಳ್ತೀವಿ. ಡಿಸ್ಕವರ್ ದ ಮ್ಯಾಜಿಕ್ ಟ್ರಿಕ್ಸ್ ದಟ್ ಮೇಕ್ ವರ್ಡ್ಸ್ ಡಾನ್ಸ್ ಆಫ್ ದ ಪೇಜ್. ಡಿಯರ್ ಸ್ಟೂಡೆಂಟ್, ಫಿಗರ್ಸ್ ಆಫ್ ಸ್ಪೀಚ್ ಅಂದ್ರೆ ಕನ್ನಡದಲ್ಲಿ ಅಲಂಕಾರಗಳು ಅಂತ ಕರಿತೀವಿ. ಈ ಅಲಂಕಾರ ಅನ್ನೋ ಶಬ್ದಕ್ಕೆ ಇದೊಂದು ಇಂಗ್ಲಿಷ್ ವರ್ಡ್ ಬರುತ್ತೆ, ಡೆಕೋರೇಟಿವ್ ಅಂತ. ಅಂದ್ರೆ ನಾವು ಹೇಳುವಂತ ವಾಕ್ಯನ ಇದು ಡೆಕೋರೇಟಿವ್ ಆಗಿ ಇನ್ನು ಅಲಂಕಾರ ಮಾಡಿ ಜನರಿಗೆ ಅರ್ಥ ಆಗೋ ಹಾಗೆ ಇನ್ನೂ ಎಫೆಕ್ಟಿವ್ ಆಗಿ ಅವ್ರಿಗೆ ಮನಸ್ಸಿಗೆ ಮುಟ್ಟೋ ಹಾಗೆ ನಾವು ಈ ಫಿಗರ್ಸ್ ಆಫ್ ಸ್ಪೀಚ್ ಬಳಸಿ ಅವ್ರಿಗೆ ಹೇಳ್ಬೋದು. ಸೊ ಹಾಗಾದ್ರೆ ಈ ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಹೀಗಂದ್ರೆ ಏನಂತ. ಸೊ ನೋಡಿ, ಒಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಹೇಳ್ತೀನಿ. ವಾಟ್ಸ್ ದ ಬಿಗ್ ಐಡಿಯಾ? ಸೀದರ್, ಐ ಆಮ್ ಸೋ ಹಂಗ್ರಿ ಐ ಕುಡ್ ಈಟ್ ಅ ಹಾರ್ಸ್. ನೋಡಿ, ಈ ವಾಕ್ಯದ ಅರ್ಥ ಏನು? ಐ ಆಮ್ ಸೋ ಹಂಗ್ರಿ ಐ ಕುಡ್ ಈಟ್ ದ ಹಾರ್ಸ್. ಸೊ ನಂಗೆ ಎಷ್ಟು ಹಸಿವಾಗಿದೆ ಅಂತಂದ್ರೆ ಒಂದು ಕುದುರೆನ ತಿಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡಿ, her smile was as bright as the sun. ಅವಳ ನಗು ಸೂರ್ಯನ ಹಾಗೆ ಹೊಳಿತಾ ಇದೆ, ಅಷ್ಟು ಬ್ರೈಟ್ ಇದೆ ಅಂತ ಹೇಳ್ತಾನೆ. ಸೊ ನೋಡಿ, ದೀಸ್ ಆರ್ಂಟ್ ಲಿಟ್ರಲಿ ರೈಟ್. ಹೌದಾ? ಈ ಎರಡು ಸೆಂಟೆನ್ಸ್ ಲಿಟ್ರಲಿ ಪಾಸಿಬಲ್ ಇಲ್ಲ. ದೇ ಆರ್ ದ ಫಿಗರ್ಸ್ ಆಫ್ ಸ್ಪೀಚ್. ಅಂದ್ರೆ ಈ ವಾಕ್ಯಗಳು ನಾವು ಏನ್ ಮಾಡಿದ್ವಿ? ಫಿಗರ್ಸ್ ಆಫ್ ಸ್ಪೀಚ್ ಅನ್ನು ಬಳಸಿದ್ವಿ. ಸ್ಪೆಷಲ್ ವೇಸ್ ಟು ಯೂಸ್ ವರ್ಡ್ಸ್ ಟು ಮೇಕ್ ಲ್ಯಾಂಗ್ವೇಜ್ ಮೋರ್ ಕಲರ್ಫುಲ್ ಅಂಡ್ ಎಕ್ಸಾಸ್ಟಿಂಗ್. They help us paint pictures with the words and express ideas in a memorable ways. Dear students, ನೋಡಿ, ಇಲ್ಲಿ ಕೊಟ್ಟಂತ ಎರಡು ವಾಕ್ಯಗಳು ಕೂಡ ರಿಯಲ್ ಆಗಿ ಆಗೋದಿಲ್ಲ ಅಥವಾ ಲಿಟ್ರಲಿ ಇಟ್ಸ್ ನಾಟ್ ಪಾಸಿಬಲ್. ಬಟ್ ಇಲ್ಲಿ ಕೊಟ್ಟಂತ ಎರಡು ಶಬ್ದಗಳಲ್ಲಿ ನಾವು ಫಿಗರ್ಸ್ ಆಫ್ ಸ್ಪೀಚ್ ಅನ್ನು ಬಳಸಿದ್ವಿ. ಐ ಕುಡ್ ಈಟ್ ಅ ಹಾರ್ಸ್. ಐ ಕುಡ್ ಈಟ್ ಅ ಹಾರ್ಸ್ ಅಂದ್ರೆ ಅಷ್ಟು ನಂಗೆ ಹಸುವಾಗಿದೆ ಅಂತ ಅದು ಇಂಡಿಕೇಟ್ ಮಾಡ್ತದೆ. ಸೊ ಹರ್ ಸ್ಮೈಲ್ ವಾಸ್ ಆಸ್ ಬ್ರೈಟ್ ಆಸ್ ದ ಸನ್. ಅವಳ ನಗು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇಟ್ಸ್ ಬ್ರೈಟ್ ಲೈಕ್ ಅ ಸನ್. ಅಂದ್ರೆ ನಾವು ಸೂರ್ಯನಿಗೆ ಅವಳ ನಗುವನ್ನು ಹೋಲಿಸ್ತಾ ಇದ್ರೆ ಒಂದು ನಮ್ಮ ಹಸಿವನ್ನ ಒಂದು ಕುದುರೆ ತಿಂತೀವಿ ಅನ್ನೋ ರೀತಿಗೆ ಹೋಲಿಸ್ತಾ ಇದೀವಿ. ಈ ಎರಡು ಸೆಂಟೆನ್ಸ್ ಅಲ್ಲಿ ನಾವು ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಬಳಸಿ ನಮ್ಮ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ ವಿದ್ಯಾರ್ಥಿಗಳೇ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಯು ಶುಡ್ ಆಸ್ಕ್ ಮಿ ಆನ್ ದ ಕಮೆಂಟ್ ಬಾಕ್ಸ್. ನೋಡಿ, ನೆಕ್ಸ್ಟ್ ನೋಡಿ, ಫೈ ಯೂಸ್ ದೆಮ್. ಹಾಗಾದ್ರೆ ನಾವು ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಎದಕ್ಕೆ ಬಳಸಬೇಕು? ಸೊ ಯಾವ ಕಾರಣಕ್ಕೆ ನಾವು ಫಿಗರ್ಸ್ ಆಫ್ ಸ್ಪೀಚ್ ಅಂತ ಬಳಸಬೇಕಂತಂದ್ರೆ, ಸೊ ಸ್ವಲ್ಪ ನೀವು ಇಲ್ಲಿ ನೋಡ್ತಾ ಹೋಗಿ. ಫಸ್ಟ್ ಒನ್ ಇಸ್ ದ ಮೇಕ್ ಥಿಂಗ್ಸ್ ಇಂಟ್ರೆಸ್ಟಿಂಗ್. ಅಂದ್ರೆ ನಾವು ಹೇಳುವಂತ ಥಿಂಗ್ಸ್ ಗಳನ್ನ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಹೇಳೋದಕ್ಕೆ ನಾವು ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಬಳಸಬೇಕಂತ ಹೇಳ್ತೀವಿ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಬೆಟರ್. ಅಂದ್ರೆ ನಾವು ಹೇಳುವಂತ ಒಂದು ವಾಕ್ಯನ ಇನ್ನೂ ಬಹಳ ಈಸಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಬೆಟರ್ ವೇಲ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾವು ಫಿಗರ್ಸ್ ಆಫ್ ಸ್ಪೀಚ್ ಬಳಸಬೇಕು. ಕ್ರಿಯೇಟ್ ಅ ಸ್ಟ್ರಾಂಗ್ ಫೀಲಿಂಗ್ಸ್. ಸೊ ಬೇರೆಯವರಲ್ಲಿ ಸ್ಟ್ರಾಂಗ್ ಫೀಲಿಂಗ್ಸ್ ಕ್ರಿಯೇಟ್ ಮಾಡೋದಕ್ಕೆ ನಾವು ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಬಳಸಬೇಕು. ಬಿ ಕ್ರಿಯೇಟಿವ್. ತುಂಬಾನೇ ಕ್ರಿಯೇಟಿವ್ ಆಗಿ ನೀವು ಹೇಳ್ಬೋದು. ಒಂದು ಸಾಮಾನ್ಯ ವಾಕ್ಯನ ನೀವು ಅದರಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಬಳಸಿ ತುಂಬಾನೇ ಕ್ರಿಯೇಟಿವ್ ಆಗಿ ಹೇಳ್ಬೋದು. ಸೊ ಮೊದಲನೇದಾಗಿ ನೋಡಿ, ಇಲ್ಲಿ ಮೇಕ್ ಥಿಂಗ್ಸ್ ಇಂಟ್ರೆಸ್ಟಿಂಗ್ ಅಂತ ಇದೆ. ಅಂದ್ರೆ ನಾವು ಹೇಳೋ ಥಿಂಗ್ಸ್ ಅನ್ನ ಲೈಕ್ ಆಡಿಂಗ್ ಸ್ಪ್ರಿಂಕಲ್ಸ್ ಟು ಎ ಕೇಕ್, ದೇ ಮೇಕ್ ರೈಟಿಂಗ್ ಡೆಲಿಷಿಯಸ್. ನೋಡಿ, ನಾವು ಕೇಕ್ ಮೇಲೆ ಸ್ಪ್ರಿಂಕಲ್ಸ್ ಅನ್ನು ಆಡ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ, ಡೆಲಿಷಿಯಸ್ ಆಗೋದಲ್ಲ, ಆ ರೀತಿ ನಾವು ಇನ್ನು ಇಂಟ್ರೆಸ್ಟಿಂಗ್ ಆಗಿ ನಾವು ವಾಕ್ಯವನ್ನು ಹೇಳ್ಬೋದು. ನೆಕ್ಸ್ಟ್, ಎಕ್ಸ್ಪ್ಲೇನ್ ಬೆಟರ್. ಕಂಪ್ಯಾರಿಸನ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ನ್ಯೂ ಐಡಿಯಾಸ್ ಕ್ವಿಕ್ಲಿ. ಸೊ ನಾವು ಕಂಪ್ಯಾರಿಸನ್ ಮಾಡಿ ಹೇಳಿದಾಗ ಅಥವಾ ಒಂದು ಯಾವುದೋ ವಾಕ್ಯವನ್ನ ಕಂಪೇರ್ ಮಾಡಿ ಹೇಳಿದಾಗ, ಹೌದಾ? ಎಕ್ಸಾಂಪಲ್ ನೋಡಿ, ಸಮಥಿಂಗ್, ಒಂದು ಯಾವುದೋ ಒಬ್ಬ ವ್ಯಕ್ತಿ ಇದ್ದಾನೆ, ಈಸ್ ಕಂಪೇರ್ ಈಸ್ ಸ್ಟ್ರಾಂಗ್ ಲೈಕ್ ಸಮಥಿಂಗ್. ನಾವು ಬೇರೆ ಹೇಳ್ತಿದ್ವಿ, ಈಸ್ ಅ ಬ್ರೇವ್ ಲೈಕ್ ಅ ಲಾಯನ್ ಅಥವಾ ಈಸ್ ಅ ಸ್ಟ್ರಾಂಗ್ ಲೈಕ್ ಎಲಿಫೆಂಟ್, ಈ ತರ ಹೇಳ್ತಿರ್ತೀವಿ. ಸೊ ಅಂದ್ರೆ ಕಂಪ್ಯಾರಿಸನ್ ಮಾಡಿ ಹೇಳಿದಾಗ ಇದು ಬೆಟರ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದು ನಾವು. ಓಕೆ, ನೆಕ್ಸ್ಟ್, ಕ್ರಿಯೇಟ್ ಅ ಸ್ಟ್ರಾಂಗ್ ಫೀಲಿಂಗ್ಸ್. ಸೊ ಇನ್ನೊಂದು ಅಂದ್ರೆ ನಾವು ಸ್ಟ್ರಾಂಗ್ ಫೀಲಿಂಗ್ಸ್ ಅನ್ನ ಕ್ರಿಯೇಟ್ ಕೂಡ ಮಾಡಬಹುದು ಇಲ್ಲಿ. ಮೇಕ್ ಯುವರ್ ರೀಡರ್ ಲಾಫ್, ಫೀಲ್ ಸ್ಯಾಡ್ ಆರ್ ಬಿ ಅಮೇಜ್ಡ್. ಹೌದು, ನೋಡಿ, ಒಂದು ನಮ್ಮ ರೀಡರ್ಸ್ಗೆ ನಾವು ಅಥವಾ ನೀವು ಯಾರು ಹೇಳ್ತಾ ಇರ್ತೀರಲ್ಲ, ನಿಮ್ಮ ಒಂದು ವಾಕ್ಯದಲ್ಲಿ ಆ ಒಂದು ಫಿಗರ್ಸ್ ಆಫ್ ಸ್ಪೀಚ್ ಬಳಸೋ ಮುಖಾಂತರ ಅವ್ರ ನೀನು ನಗುವನ್ನು ಕ್ರಿಯೇಟ್ ಮಾಡಬಹುದು. ಅವರಲ್ಲಿ ಸ್ಯಾಡ್ ಫೀಲಿಂಗ್ಸ್ ಕ್ರಿಯೇಟ್ ಮಾಡಬಹುದು. ಅಥವಾ ಬಿ ಅಮೇಜ್ಡ್. ನೀವು ಹೈಪರ್ಬೋಲ್ ಕಲ್ತೀರ, ನೆಕ್ಸ್ಟ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ನೀವು ಅವರಲ್ಲಿ ನಗುವನ್ನು ಕ್ರಿಯೇಟ್ ಮಾಡಬಹುದು, ಸ್ಯಾಡ್ ಫೀಲಿಂಗ್ ಕ್ರಿಯೇಟ್ ಮಾಡಬಹುದು, ಅಥವಾ ಅಮೇಜಿಂಗ್ ಥಿಂಗ್ಸ್ ಕೂಡ ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್, ಬಿ ಕ್ರಿಯೇಟಿವ್. ಮೇಕ್ ಯುವರ್ ರೈಟಿಂಗ್ ಅಂಡ್ ಸ್ಪೀಕಿಂಗ್ ಸ್ಟ್ಯಾಂಡ್ ಔಟ್ ಫ್ರಮ್ ದಿ ಕ್ರೌಡ್. ಸೊ ನಾರ್ಮಲ್ ಆಗಿ ಎಲ್ಲರೂ ಮಾತಾಡೋ ತರನೇ ಮಾತಾಡೋದ್ರ ಬದಲಾಗಿ ಅಥವಾ ಎಲ್ಲರೂ ಒಂದೇ ಬರೆಯೋ ತರ ಬರೋದ್ರ ಬದಲಾಗಿ ನೀವು ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಬಳಸಿ ಮಾತಾಡಿದಾಗ ಅಥವಾ ಬರೆದಾಗ ಇಟ್ ಕ್ಯಾನ್ ಫೀಲ್ ಯೂಸ್ ಸಮಥಿಂಗ್ ಡಿಫ್ರೆಂಟ್. ಇಲ್ಲಿ ಸಮಥಿಂಗ್ ಡಿಫ್ರೆಂಟ್ ಫೀಲಿಂಗ್ ಕೊಡುತ್ತೆ. ಸೊ ಎಲ್ಲಾ ಜನರು ಬಿಟ್ಟು ನೀವು ಸ್ಪೆಷಲ್ ಅಂತ ಗೊತ್ತಾಗ್ಬಿಡುತ್ತೆ ಜನಕ್ಕೆ. ಸೊ ಅದ್ರೆ ಕ್ರಿಯೇಟಿವ್ ಆಗಿ ನೀವು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಫಸ್ಟ್ ಒಂದಿದೆ ನೋಡಿ, ಇಲ್ಲಿ ನಿಮ್ಗೊಂದು ಫಿಗರ್ಸ್ ಆಫ್ ಸ್ಪೀಚ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಮಿಲೆ ಅಂತ ಬರುತ್ತೆ. ಇದು ಸೊ ಸಾಕಷ್ಟು ಇದೆ, ಅರೌಂಡ್ 21 ಹೆಚ್ಚಿಗೆ ನಾವು ಇಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಮಾಡ್ತೀವಿ. ಬಟ್ ನಾ ಇಲ್ಲೊಂದು 4-5 ಫಿಗರ್ಸ್ ಆಫ್ ಸ್ಪೀಚ್ ನಿಮ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಸಿಮಿಲೆ ಅಂತ ಬರುತ್ತೆ. ಸೊ ಸಿಮಿಲೆ ಅಂದ್ರೆ ಏನು?
ಇಲ್ಲಿ ಈ ಒಂದು ಸಿಮಿಲಿ ಫಿಗರ್ಸ್ ಆಫ್ ಸ್ಪೀಚ್ ಬಳಸಬೇಕಾದ್ರೆ ನಾವು ಲೈಕ್ ಮತ್ತು ಆಸ್ ಅನ್ನ ಬಳಸಲೇಬೇಕು. A simile compares two different things using the words like or as. ಅಂದ್ರೆ ಈ ಸಿಮಿಲೆ ಮಾಡುತ್ತೆ ನಾವು ಎರಡು ಥಿಂಗ್ಸ್ ಅನ್ನು ಕಂಪೇರ್ ಮಾಡ್ತಾರೆ ಕಂಪಲ್ಸರಿ ಲೈಕ್ ಮತ್ತು ಆಸ್ ಅನ್ನ ಬಳಸಲೇಬೇಕಂತ ಹೇಳುತ್ತೆ. ಸೊ ಒಂದು ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ, ದ ಕ್ಲೌಡ್ಸ್ ವೇರ್ ಲೈಕ್ ಫ್ಲಫಿ ಕಾಟನ್ ಕ್ಯಾಂಡಿ. ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ, ಈ ಕ್ಲೌಡ್ಸ್ ಯಾವ ರೀತಿ ಕಾಣಿಸ್ತಿದೆ ನೋಡಿ ವಿದ್ಯಾರ್ಥಿಗಳೇ, ಕ್ಲೌಡ್ಸ್ ಯಾವ ರೀತಿ ಕಾಣ್ತದೆ, ಇಟ್ಸ್ ಲುಕ್ಸ್ ಲೈಕ್ ಅ ಫ್ಲಫಿ ಕಾಟನ್ ಕ್ಯಾಂಡಿ. ಯಾವ ಲೈಕ್ ಅಂತ ಬಳಸಿದ್ವಿ ನಾವು ಇಲ್ಲಿ, ಅಂದ್ರೆ ನಾವು ಕಂಪೇರ್ ಮಾಡ್ತಾ ಇದೀವಿ ಕ್ಲೌಡ್ ಅನ್ನ ಎದಕ್ಕೆ ಕಂಪೇರ್ ಮಾಡ್ತಾ ಇದೀವಿ. ಸೊ ಕ್ಲೌಡ್ ಅನ್ನು ಅದಕ್ಕೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಕಂಪೇರ್ಡ್ ದ ಸಾರಿ ಕ್ಲೌಡ್ ಅನ್ನು ಎದಕ್ಕೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಫ್ಲಫಿ ಕಾಟನ್ ಕ್ಯಾಂಡಿ ಕಂಪೇರ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಹಿ ಈಸ್ ಆಸ್ ಬ್ರೇವ್ ಆಸ್ ಲಾಯನ್. ಓಕೆ, ಆತ ಎಷ್ಟು ಬ್ರೇವ್ ಇದಾನೆ, ಆಸ್ ಬ್ರೇವ್ ಆಸ್ ಅ ಲಾಯನ್. ನೋಡಿ ಇಲ್ಲಿ ಆಸ್ ಅನ್ನು ಬಳಸ್ತಿದ್ವಿ ನಾವು, ಆಸ್ ಬ್ರೇವ್ ಆಸ್ ಅ ಲಾಯನ್, ಅವನು ಆಸ್ ಬಳಸಿದ್ವಿ, ಆತ ಲಾಯನ್ ತರ ಬ್ರೇವ್ ಆಗಿದ್ದಾನೆ ಅಂತ. ನೆಕ್ಸ್ಟ್ ಶಿ ರನ್ಸ್ ಲೈಕ್ ದ ವಿಂಡ್, ಅವಳು ಯಾವ ರೀತಿ ಓಡ್ತದೆ ವಿಂಡ್ ತರ, ಅಂದ್ರೆ ಲೈಕ್. ನೋಡಿ ಈ ಸಿಮಿಲಿಯಲ್ಲಿ ಕಂಪಲ್ಸರಿ ನಾವು ಲೈಕ್ ಮತ್ತು ಆಸ್ ಅನ್ನು ಬಳಸ್ತೀವಿ. ಇನ್ ಕೇಸ್ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ವಾಕ್ಯದಲ್ಲಿ ಲೈಕ್ ಮತ್ತು ಆಸ್ ಇದ್ರೆ ಯು ಹ್ಯಾವ್ ಟು ಅದನ್ನು ಈಸಿಯಾಗಿ ನೀವು ರೆಕಗ್ನೈಸ್ ಮಾಡಬಹುದು ಸಿಮಿಲಿ ಅಂತ. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್. ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ ಮೆಟಾಫರ್ ಬರುತ್ತೆ. ಸೊ ಮೆಟಾಫರ್ ಸೇಯಿಂಗ್ ಒನ್ ಥಿಂಗ್ ಇಸ್ ಅನದರ್. A metaphor compares two different things without using like or as. It says one thing is another. ನೋಡಿ ಮೆಟಾಫರ್ ಇಸ್ ನಥಿಂಗ್ ಬಟ್ ಸಿಮಿಲಿ ಅಂತ ಹೇಳ್ತೀವಿ ಮೆಟಾಫರ್ಗೆ, ಬಟ್ ಇಲ್ಲಿ ಲೈಕ್ ಮತ್ತೆ ಆಸ್ ಬಳಸಲ್ಲ. ನೋಡಿ ನಾವು ಸಿಮಿಲಿಯಲ್ಲಿ ಲೈಕ್ ಮತ್ತೆ ಆಸ್ ಬಳಸಿದ್ವಿ, ಕಂಪೇರ್ ಮಾಡಿ ಹೇಳ್ತಾ ಇದ್ವಿ, ಬಟ್ ಇಲ್ಲಿ ಸಿಮಿಲಿ ಮತ್ತು ಆಸ್ ಅನ್ನ ಎರಡನ್ನೂ ಬಳಸದೇನೆ ನಾವೇನ್ ಮಾಡ್ಬೇಕು, ಇಲ್ಲಿ ಏನ್ ಮಾಡ್ತಾ ಇದ್ವಿ, ಕಂಪೇರ್ ಮಾಡ್ತಾ ಇದ್ವಿ. ಯಾವ ರೀತಿ ನೋಡಿ ಒಂದು ಎಕ್ಸಾಂಪಲ್ ನೋಡಿ ಅರ್ಥ ಆಗುತ್ತೆ. ದ ಕ್ಲಾಸ್ ರೂಮ್ ವಾಸ್ ಝೂ ಟುಡೇ. ನೋಡಿ ದ ಕ್ಲಾಸ್ ರೂಮ್ ವಾಸ್ ಝೂ ಟುಡೇ. ಕ್ಲಾಸ್ ರೂಮ್ ಅನ್ನ ಎದಕ್ಕೆ ಕಂಪೇರ್ ಮಾಡ್ತಾ ಇದ್ವಿ, ಝೂಗೆ ಕಂಪೇರ್ ಮಾಡ್ತಿದ್ವಿ, ಬಟ್ ನಾವು ಇಲ್ಲಿ ಕೂಡ ಲೈಕ್ ಮತ್ತು ಆಸ್ ಅನ್ನು ಬಳಸಿಲ್ಲ, ಬಟ್ ಸ್ಟಿಲ್ ವಿ ಆರ್ ಕಂಪೇರಿಂಗ್. ಸೊ ನೆಕ್ಸ್ಟ್ ನೋಡಿ, ಇಟ್ ವಾಸಂಟ್ ಅ ರಿಯಲ್ ಝೂ ಬಟ್ ಇಟ್ ವಾಸ್ ಕ್ಯೂಟಿಕ್ ಅಂಡ್ ನಾಯ್ಸಿ. ಅಂದ್ರೆ ನಾವು ಯಾಕೆ ಈ ರೀತಿ ಹೇಳ್ತೀವಿ ಅಂತಾರೆ, ಆ ಕ್ಲಾಸ್ ರೂಮ್ ಅಲ್ಲಿ ಸಿಕ್ಕಾಪಟ್ಟೆ ನಾಯ್ಸ್ ಇದೆ, ಗದ್ದಲ ಇದೆ, ಸೊ ಹೀಗಾಗಿ ನಾವು ಮಾಡ್ತಿದ್ವಿ ಅದನ್ನ ಝೂಗೆ ಕಂಪೇರ್ ಮಾಡ್ತಿದ್ವಿ, ಅಂದ್ರೆ ಪ್ರಾಣಿಗಳ ತರ ಮಕ್ಕಳು ಮಾಡ್ತಾರ ತರ ಕಂಪೇರ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ ಎರಡನೇ ಎಕ್ಸಾಂಪಲ್ ನೋಡಿ, ಹರ್ ಐಸ್ ವೇರ್ ಸ್ಪಾರ್ಕ್ಲಿಂಗ್ ಡೈಮಂಡ್ಸ್. ಸೊ ಅವಳ ಕಣ್ಣು ಯಾವ ರೀತಿ ಕಂಪೇರ್ ಮಾಡ್ತಿದ್ವಿ, ಸ್ಪಾರ್ಕ್ಲಿಂಗ್ ಡೈಮಂಡ್ಸ್. ಸೊ ಇಲ್ಲಿ ಸ್ಪಾರ್ಕ್ಲಿಂಗ್ ಡೈಮಂಡ್ಸ್ ಕಂಪೇರ್ ಮಾಡ್ತಾ ಇದೀವಿ, ಬಟ್ ಎಲ್ಲಿ ಕೂಡ ನಾವು ಆಸ್ ಮತ್ತು ಲೈಕ್ ಅನ್ನು ಬಳಸಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ನೋಡಿ ಇಲ್ಲಿ ಸಿಮಿಲಿಯಲ್ಲಿ ಆಸ್ ಮತ್ತು ಲೈಕ್ ಬರುತ್ತೆ. ಸೊ ಎಕ್ಸಾಂಪಲ್ ಕ್ವಶನ್ಸ್ ಯಾವ ರೀತಿ ಕೇಳ್ತಾ ಅಂತಾರೆ, ಇದ್ರ ಬಗ್ಗೆ ನಾನು ನಿಮಗೆ ಕ್ಯೂಸ್ ಕೂಡ ಮಾಡ್ತಾ ಇದ್ದೀನಿ ಫ್ಯೂಚರ್ ಅಲ್ಲಿ. ಸೊ ನೀವು ಅವಾಗ ಅರ್ಥ ಆಗುತ್ತೆ. ಒಂದು ಸೆಂಟೆನ್ಸ್ ಕೊಡ್ತೀನಿ, ಆ ಸೆಂಟೆನ್ಸ್ ನೀವು ಗುರುತು ಹಿಡಿಬೇಕು, ಅಂದ್ರೆ ಮಾರ್ಕ್ ಮಾಡಬೇಕು. ಎ ಸಿಮಿಲ್ ಇರುತ್ತೆ, ಬಿ ಮೆಟಾಫೋರ್ ಇರುತ್ತೆ, ಸಿ ಪರ್ಸನ್ ಆಪ್ಷನ್ ಇರುತ್ತೆ, ಡಿ ನಿಮಗೆ ಹೈಫೋರ್ಬಲ್ ಇರುತ್ತೆ. ಹೌದಾ, ಸೊ ಅಲೈಟ್ರೇಷನ್ ಇರುತ್ತೆ. ಸೊ ನಾಲ್ಕರಲ್ಲಿ ಯಾವ್ದಂತ. ಇನ್ ಕೇಸ್ ಆ ಸೆಂಟೆನ್ಸ್ ಅಲ್ಲಿ ಲೈಕ್ ಮತ್ತೆ ಆಸ್ ಇದ್ರೆ ನೀವು ಸಿಮಿಲ್ ಅಂತ ಕರೀತೀರಾ, ಬಟ್ ಆ ಸೆಂಟೆನ್ಸ್ ಅಲ್ಲಿ ಕಂಪ್ಯಾರಿಸನ್ ಇದೆ, ಬಟ್ ಇಲ್ಲಿ ಲೈಕ್ ಮತ್ತೆ ಆಸ್ ಇಲ್ಲ ಅಂದ್ರೆ ಅದು ಮೆಟಾಫೋರ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಹರ್ ಐಸ್ ವೇರ್ ಸ್ಪಾರ್ಕ್ಲಿಂಗ್ ಡೈಮಂಡ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹರ್ ಐಸ್ ಸ್ಪಾರ್ಕ್ಲಡ್ ಬ್ರಿಲಿಯಂಟ್ಲಿ ಲೈಕ್ ಪ್ರಿಷಿಯಸ್ ಜೆಮ್ಸ್ ಅಂತ ಇದೆ, ಬಟ್ ರಿಯಲ್ ಆಗಿಲ್ಲ, ಬಟ್ ಅವಳ ಕಣ್ಣು ಆ ರೀತಿ ಇದೆ, ಹೀಗಾಗಿ ನಾವು ಸ್ಪಾರ್ಕ್ಲಿಂಗ್ ಡೈಮಂಡ್ಸ್ ಅಂತ ಹೇಳ್ತಾ ಇದೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ನಾನು ಇವಿ ಟಾಕ್ ಚಾನಲ್ ಅಲ್ಲಿ ಆಲ್ರೆಡಿ ಮೋರ್ ದನ್ 370 ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಗ್ಲಿಷ್ ಗ್ರಾಮರ್ ಇರ್ಬೋದು, ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಸೋಷಿಯಲ್ ಸೈನ್ಸ್, ಇಂಗ್ಲಿಷ್ ಮೀಡಿಯಂ ಸಂಬಂಧಪಟ್ಟಾಗೆ ಸಾಕಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲ ವಿಡಿಯೋ ಕೂಡ ನೋಡಬಹುದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ. ಸೊ ವಿಡಿಯೋ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇನ್ನೂ ಕೂಡ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಾನು. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಮೂವ್ ಆನ್ ದ. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ನೋಡಿ ಪರ್ಸನಿಫಿಕೇಶನ್ ಅಂತ ಬರುತ್ತೆ. ನಾವು ಆಲ್ರೆಡಿ ಸಿಮಿಲಿ ಮತ್ತು ಮೆಟಾಫೋರ್ ನ ಅರ್ಥ ಮಾಡ್ಕೊಂಡಿದೀವಿ. ಸೊ ಅದ್ರ ಬಗ್ಗೆ ಡೌಟ್ ಇದ್ರೂ ಕೂಡ ನೀವು ಕೇಳಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ. ಸೊ ನೆಕ್ಸ್ಟ್ ಬಂದು ಪರ್ಸನಿಫಿಕೇಶನ್ ಇದೆ, ಗಿವಿಂಗ್ ಲೈಫ್ ಟು ಥಿಂಗ್ಸ್ ಅಂತ. ಪರ್ಸನಿಫಿಕೇಶನ್ ಇಸ್ ವೆರಿ ಈಸಿ ಆಗಿ ಅರ್ಥ ಮಾಡ್ಕೋಬಹುದು. ಏನಂತಂದ್ರೆ ನಾನ್ ಲಿವಿಂಗ್ ಬೀಯಿಂಗ್ಸ್ ನ ಅಥವಾ ನಾನ್ ಲಿವಿಂಗ್ ಥಿಂಗ್ಸ್ ನ ಲಿವಿಂಗ್ ಥಿಂಗ್ಸ್ ನಾವು ಟ್ರೀಟ್ ಮಾಡ್ತೀವಿ ಅಥವಾ ಹೇಳ್ತೀವಿ ನಮ್ಮ ವಾಕ್ಯದಲ್ಲಿ. ಯಾವ ರೀತಿ, ದಿಸ್ ಇಸ್ ದ ಫೇನ್ ವಿ ಗಿವ್ ಹ್ಯೂಮನ್ ಕ್ವಾಲಿಟೀಸ್ ಆರ್ ಆಕ್ಷನ್ ಟು ನಾನ್ ಹ್ಯೂಮನ್ ಥಿಂಗ್ಸ್ ಲೈಕ್ ಅನಿಮಲ್ಸ್, ಆಬ್ಜೆಕ್ಟ್ಸ್ ಆರ್ ಐಡಿಯಾಸ್. ಸೊ ನಾವು ಹ್ಯೂಮನ್ ಕ್ವಾಲಿಟೀಸ್ ಅನ್ನ ಕೊಡೋದು ಯಾವುದಕ್ಕೆ, ಸೊ ನಾನ್ ಹ್ಯೂಮನ್ ಥಿಂಗ್ಸ್ಗೆ ಹ್ಯೂಮನ್ ಕ್ವಾಲಿಟೀಸ್ ಅನ್ನ ನಾವು ಕೊಡ್ತಾ ಇದ್ದೇವೆ ಸೆಂಟೆನ್ಸ್ ಅಲ್ಲಿ, ಅದಕ್ಕೆ ನಾವು ಪರ್ಸನಿಫಿಕೇಶನ್ ಅಂತ ಆಗುತ್ತೆ. ಕೆಲವೊಂದು ಎಕ್ಸಾಂಪಲ್ಸ್ ಇದೆ ನೋಡಿ. ದ ವಿಂಡ್ ವಿಸ್ಪರ್ಡ್ ಸೀಕ್ರೆಟ್ಸ್ ಥ್ರೂ ದಿ ಟ್ರೀಸ್. ನೋಡಿ, ದ ವಿಂಡ್ ವಿಸ್ಪರ್ಡ್ ಸೀಕ್ರೆಟ್ಸ್ ಥ್ರೂ ದಿ ಟ್ರೀಸ್ ಅಂತ ಹೇಳ್ತಾ ಇದೀವಿ. ಸೊ ಇಲ್ಲಿ ಇದು ಎಲ್ಲ ನಾನ್ ಲಿವಿಂಗ್ ಥಿಂಗ್ಸ್ ಇದೆ, ಹೌದಾ. ಅದು ಯಾವತ್ತೂ ಕೂಡ ಗಾಳಿ ವಿಸ್ಪರಿಂಗ್ ಮಾಡ್ತದೆ, ಪಿಸುಗುಡ್ತದೆ ಅಂತ ಹೇಳ್ತೀವಿ ನಾವು, ಹೌದಾ. ಹಾಗಾದ್ರೆ ಆತರ ಇರಲ್ಲ, ಬಟ್ ಯು ಶುಡ್ ಕಂಪೇರಿಂಗ್ ಆ ರೀತಿ ನಾವು ಹೇಳ್ತಾ ಇದೀವಿ ಪರ್ಸನಿಫಿಕೇಶನ್ ಅನ್ನ, ಅಂದ್ರೆ ನಾನ್ ಲಿವಿಂಗ್ ಬೀಯಿಂಗ್ಸ್ ಅನ್ನ ಲಿವಿಂಗ್ ಬೀಯಿಂಗ್ಸ್ ಹೇಳ್ತೀವಿ. ಆಮೇಲೆ ದ ಫ್ಲವರ್ಸ್ ಡಾನ್ಸ್ಡ್ ಇನ್ ದ ಬ್ರೀಸ್ ಅಂತ, ಅಂದ್ರೆ ಹೂಗಳು ಡಾನ್ಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ ಎರಡನೇ ಸೆಂಟೆನ್ಸ್ ಅಲ್ಲಿ. ಅಂದ್ರೆ ಹೂಗಳು ಕೂಡ ಒಂದು ನಾನ್ ಲಿವಿಂಗ್ ಬೀಯಿಂಗ್ಸ್ ಆಗುತ್ತೆ ಇಲ್ಲಿ. ಸೊ ಸೈಂಟಿಫಿಕಲಿ ಬೇರೆ, ಬಟ್ ಇಲ್ಲಿ ನಾವು ಇಲ್ಲಿ ಒಂದು ರೈಟಿಂಗ್ ಅಲ್ಲಿ ಹೇಳ್ತಾ ಇದ್ರೆ ಇದು ಏನಾಗ್ತದೆ, ಫ್ಲವರ್ಸ್ ಇದನ್ನ ಡಾನ್ಸ್ ಇನ್ ದ ಬ್ರೀಸ್ ಅಂತಾರೆ, ಅದು ನಾನ್ ಲಿಂಗ್ ಆಗುತ್ತೆ. ನಾವು ರೈಟಿಂಗ್ ಅಲ್ಲಿ ನೋಡ್ತಾ ಇದ್ರೆ ಈ ಫ್ಲವರ್ಸ್ ಗೆ, ಬಟ್ ಅದು ಡಾನ್ಸ್ ಮಾಡ್ತಾ ಅಂತ ಹೇಳ್ತೀವಿ ನಾವು ಅದನ್ನ. ನೆಕ್ಸ್ಟ್ ದ ಮೂನ್ ವಾಚ್ ಓವರ್ ಅಸ್. ಸೊ ಮೂನ್ ವಾಚ್ ಓವರ್ಸ್, ಚಂದ್ರ ನಮ್ಮನ್ನ ಅಂದ್ರೆ ಮೂನ್ ಚಂದ್ರ ಅಥವಾ ನಮ್ಮನ್ನ ನೋಡ್ತಾ ಇದೆ ಅಂತ ಆಗ್ತದೆ. ಬಟ್ ಇದೆಲ್ಲ ಕೂಡ ಏನಪ್ಪಾ ಅಂತಾರೆ ನಾನ್, ಅದನ್ನ ರಿಯಲ್ ಆಗಿ ನಮ್ಮನ್ನ ನೋಡ್ತಾ ಇಲ್ಲ, ಬಟ್ ನಾವು ಅದ್ರ ಹೇಳ್ತಾ ಇದೀವಿ. ಅಂದ್ರೆ
ಹೇಳ್ತಿಲ್ಲ, ಕೆಲವೊಂದು ಹೇಳ್ತೀವಿ. ವಾಟ್ ಯು ಕಾಲ್ಡ್, ಯು ಶುಡ್ ಕಂಪೇರಿಂಗ್ ದ ರೇನ್ ಕಂಪೇರ್ ಮಾಡ್ತೀವಿ, ದ ಸ್ಕೈ ಇಸ್ ಕ್ರೈಯಿಂಗ್ ಅಂತ. ಅಂದ್ರೆ ರೇನ್ ಬರ್ಬೇಕಾದ್ರೆ ಹೇಳ್ತಿರ್ತೀವಿ ದ ಸ್ಕೈ ಇಸ್ ಕ್ರೈಯಿಂಗ್, ಅಂದ್ರೆ ಇಲ್ಲಿ ಮಳೆ ಬರ್ತಾ ಇದೆ, ಬಟ್ ಅದನ್ನ ಯಾರು ಕಂಪೇರ್ ಮಾಡ್ತಾ ಇದೀವಿ, ಸ್ಕೈ ಅಂದ್ರೆ ಆಕಾಶ ಅಳ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ, ಅಂದ್ರೆ ಕಣ್ಣೀರು ಬರ್ತಾ ಇದೆ ಅಂತ ಅರ್ಥ ಇದೆ. ಅಂದ್ರೆ ಈ ತರ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಹೇಳೋದು. ಅಂದ್ರೆ ನಾವು ಅವಾಗಲೇ ಹೇಳಿದ್ನಲ್ಲ ಬಿಗಿನಿಂಗ್ ಅಲ್ಲಿ ನಿಮಗೆ, ನಾವು ಅಲಂಕಾರಗಳ ಮುಖಾಂತರ ಅಥವಾ ಈ ಒಂದು ಫಿಗರ್ಸ್ ಆಫ್ ಸ್ಪೀಚ್ ಮುಖಾಂತರ ನಾವು ಹೇಳುವಂತ ವಾಕ್ಯನ ನೀವು ಲೈಕ್ ಇನ್ನೊಂದು ಹೇಳ್ಬೋದು, ಅಬ್ಸರ್ವ್ ಮಾಡಬಹುದು. ಈ ತರ ಫಿಗರ್ಸ್ ಆಫ್ ಸ್ಪೀಚ್ ಅನ್ನು ಹೆಚ್ಚಿಗೆ ಯಾರು ಬಳಸ್ತಾರಪ್ಪ ಅಂತಂದ್ರೆ ಪೊಯೆಟ್ಸ್ ಬಳಸ್ತಾರೆ. ನೀವು ಯಾವ್ದಾದ್ರು ಪೊಯಮ್ಸ್ ಓದ್ಬೇಕಾದ್ರೆ ನಿಮ್ಗೆ ಸಿಗುತ್ತೆ, ನಿಮ್ ಸ್ಕೂಲ್ ಎಕ್ಸಾಮ್ಗಳಲ್ಲಿ ಕೂಡ ಫಿಗರ್ಸ್ ಆಫ್ ಸ್ಪೀಚ್ ಬರೋದು ಪೊಯಮ್ಸ್ ಗಳಿಂದಾನೆ. ಈ ತರ ಫಿಗರ್ಸ್ ಆಫ್ ಸ್ಪೀಚ್ ನಾವು ಲೆಸನ್ ಗಳಲ್ಲಿ ಅಥವಾ ಪೊಯೆಟ್ರಿಲಿ ಬಹಳ ಕಡಿಮೆ ಮಾಡ್ತೀವಿ, ಪೊಯಮ್ಸ್ ಅಲ್ಲಿ ಹೆಚ್ಚಿಗೆ ಬರುತ್ತೆ. ಅಂದ್ರೆ ಪೊಯಮ್ಸ್ ಗಳಲ್ಲಿ ನಮ್ಮ ಈ ಪೊಯೆಟ್ಸ್ ಅಥವಾ ಕವಿಗಳು ತುಂಬಾನೇ ಬಳಸಿರ್ತಾರೆ. ಯಾಕಂದ್ರೆ ದೇ ಟ್ರೈಂಗ್ ಟು ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್ ಮೋರ್ ಎಫೆಕ್ಟಿವ್ಲಿ. ಹೌದಾ, ಎಫೆಕ್ಟಿವ್ಲಿ ಇರ್ಬೋದು, ಇನ್ನು ಅಲಂಕಾರವಾಗಿ ಹೇಳ್ತಿರ್ತಾರೆ ಅವರು. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಒನ್. ಓಕೆ, ಹೈಫರ್ಬೋಲ್ ಬರುತ್ತೆ, ಬಿಗ್ 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 ಅಂತ ಹೇಳ್ತೀವಿ. ಹೈಫರ್ಬೋಲ್ ತುಂಬಾನೇ ಫನ್ ಆಗಿ ಯೂಸ್ ಮಾಡುವಂತ ಒಂದು ವಾಕ್ಯ ಅಂತ ಹೇಳ್ಬೋದು ನಾವು. ಹೈಫರ್ಬೋಲ್ is just a fancy word for exaggeration. We say something is much bigger, better, or worse than it really is to make a point. See there, I have told you a million times to clean your room ಅಂತ. ಸ್ವಲ್ಪ ಅಬ್ಸರ್ವ್ ಮಾಡಿ, I have told you million times to clean your room. ನೋಡಿ, ಮಿಲಿಯನ್, I hope you understood. ಮಿಲಿಯನ್ ಅಂದ್ರೆ 10 lakhs ಆಗುತ್ತೆ. ಹೌದಾ, I have told you million times to clean your room. You probably haven't said it a million times. It's exaggeration. ಅಂದ್ರೆ ನಾವು ಎಕ್ಸಾಗ್ರೇಷನ್ ಆಗಿ ಹೇಳ್ತಿರ್ತೀವಿ, ಭಾವಕ ಅಂದ್ರೆ ಹೇಳ್ತಿಲ್ಲ, ಅಂದ್ರೆ ಎಮೋಷನ್ಸ್ ಆಗಿ ಭಾವೋದ್ವೇಗಕ್ಕೊಳಗಾಗಿ ಹೇಳ್ತಿರ್ತೀವಲ್ಲ. ನಿಮ್ಗೆ 1000 ಸರಿ ಹೇಳಿದೀನಿ ಅಂತ, ನೀವು 1000 ಸರಿ ಹೇಳಿರಂಗಿಲ್ಲ. ನೀವು ಹೇಳೋದು ಒಂದು 2-3 ಟೈಮ್ಸ್, ಒಂದು 5 ಟೈಮ್ಸ್ ಹೇಳ್ತೀರಾ, ಬಟ್ ಅದನ್ನ ಹೇಳೋ ರೀತಿ ಯಾವ ಇರುತ್ತೆ, ನಿನಗೆ ಒಂದು 1000 ಸರಿ ಹೇಳಿದೀನಿ, 100 ಸಾರಿ ಹೇಳಿದೀನಿ, ಒಂದು 1,00,000 ಸಾರಿ ಹೇಳಿದೀನಿ ಅಂತ ಹೇಳ್ತಿಲ್ಲ. ಆದ್ರೆ ಇಲ್ಲಿ ಬಿಲಿಯನ್ ಟೈಮ್ಸ್ ಅಂತ ಬಳಸ್ತಾ ಇದೀವಿ. ನೆಕ್ಸ್ಟ್, ಐ ಕುಡ್ ಸ್ಲೀಪ್ ಫಾರ್ ಎ ಇಯರ್. ನೋಡಿ, ಯು ಆರ್ ವೆರಿ ಟೈರ್ಡ್ ಬಟ್ ಯು ನಾಟ್ ಫಾರ್ ಲಾಂಗ್. ನೋಡಿ, ನಿಮಗೆ ಸಿಕ್ಕಾಪಟ್ಟೆ ಟೈರ್ಡ್ ಆಗಿಬಿಟ್ಟಿರುತ್ತೆ, ಬಹಳ ನಿದ್ದೆ ಬರ್ತಾ ಇರುತ್ತೆ. ನೀವು ಯಾರು ಹೇಳ್ತಾರೆ ಐ ಕುಡ್ ಸ್ಲೀಪ್ ಫಾರ್ ಇಯರ್, ನನಗೆ ವರ್ಷದ ತನಕ ಮುಖಂಡ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ, ಬಟ್ ಆಕ್ಚುಲಿ ಅದು ನಿಮ್ಗೆ ತುಂಬಾ ಟೈರ್ಡ್ನೆಸ್ ತೋರಿಸ್ತಾ ಇರುತ್ತೆ. ರಿಯಲಿ ಅದು ಆಗಲ್ಲ, ಬಟ್ ಟೈರ್ಡ್ನೆಸ್ ಅಷ್ಟು ಟೈರ್ಡ್ ಆಗಿದೆ ತೋರಿಸ್ತಾ ಇರ್ತಾರೆ. ನೆಕ್ಸ್ಟ್, ದಿಸ್ ಬ್ಯಾಗ್ ವೇಟ್ಸ್ ಟನ್ ಅಂತ. ಅಂದ್ರೆ ದಿಸ್ ಬ್ಯಾಗ್ ವೇಟ್ಸ್ ಟನ್ ಅಂದ್ರೆ ಇದು ಎಷ್ಟು ವೇಟ್ ಇದೆ ಅಂದ್ರೆ, ದಿಸ್ ಬ್ಯಾಗ್ ಎಷ್ಟು ವೇಟ್ ಅಂದ್ರೆ ಟನ್, ಅಂದ್ರೆ ಇಟ್ ಇಸ್ ಹೆವಿ, ಬಹಳ ಹೆವಿ ಇರುತ್ತೆ ಬ್ಯಾಗು. ಅದಕ್ಕೆ ನಾವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ, ನಾಟ್ ಲಿಟ್ರಲಿ ಟನ್, ಎಕ್ಸಾಕ್ಟ್ಲಿ ಒಂದು ಟನ್ ಇರಲ್ಲ ಅದು ಬ್ಯಾಗ್ ವೇಟು, ಬಟ್ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಆ ರೀತಿ ಹೇಳ್ತಾ ಇರ್ತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಸಿಮಿಲಿ, ನಾವು ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಯಾವುದಕ್ಕೆ ಬಳಸಬೇಕು, ಸೊ ಯಾಕೆ ಬಳಸಬೇಕು, ಆಮೇಲೆ ಸಿಮಿಲಿ, ಮೆಟಾಫರ್, ಪರ್ಸನಾಫಿಕೇಶನ್ ಮತ್ತು ಹೈಪರ್ಬೋಲ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಬಿಟ್ಟು ಇನ್ನೂ ಕೆಲವೊಂದು ಬರುತ್ತೆ, ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಶುಡ್ ಆಸ್ಕ್ ಮಿ ಆನ್ ಕಮೆಂಟ್ ಬಾಕ್ಸ್. ಜೊತೆಗೇನೆ ನೀವು ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಕೀಪ್ ಸ್ಪಾರ್ಕ್ಲಿಂಗ್, ಕೀಪ್ ಪ್ರಾಕ್ಟೀಸಿಂಗ್, ಕೀಪ್ ಸ್ಪಾರ್ಕ್ಲಿಂಗ್ ಅಂತಾರೆ. ಫಿಗರ್ಸ್ ಆಫ್ ಸ್ಪೀಚ್ ಮೇಕ್ಸ್ ಲ್ಯಾಂಗ್ವೇಜ್ ಫನ್ ಅಂಡ್ ಪವರ್ಫುಲ್. ನಿಮ್ಗೆ ಅವಾಗ ಗೊತ್ತಿರೋ ಹಾಗೆ ಈ ಫಿಗರ್ಸ್ ಆಫ್ ಸ್ಪೀಚ್ ಏನ್ ಮಾಡ್ತಾರೆ, ನಮ್ಮ ಲ್ಯಾಂಗ್ವೇಜ್ ಅನ್ನ ಫನ್ ಮಾಡುತ್ತೆ, ಪವರ್ಫುಲ್ ಮಾಡುತ್ತೆ. ದ ಮೋರ್ ಯು ನೋಟಿಸ್ ದೆಮ್ ಅಂಡ್ ಟ್ರೈ ಯೂಸಿಂಗ್ ದೆಮ್, ದ ಬೆಟರ್ ಯು ವಿಲ್ ಬಿಕಮ್. ಅಂದ್ರೆ ನೀವು ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಎಷ್ಟು ಓದ್ತೀರಾ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ನೀವು ರೀಡ್ ಮಾಡ್ತೀರಾ, ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ, ಬೆಟರ್ ಆಗ್ತೀರಾ ಅಂತ ಹೇಳ್ತೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.